ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮ್ಮ ಜೊತೆ ಒಂದು ಹಳೆ ಕಾಲದ ಬೇಸಿಗೆಯಲ್ಲಿ ಕುಡಿಯುವ ಪಾನೀಯದ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ನಮ್ಮ ದೇಹಕ್ಕೆ ತಂಪು, ಹಾಗೆ ಕುಡಿಲಿಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ, ಹಾಗೆ ಆರೋಗ್ಯಕರ ಕೂಡ. ಮಾಡೋದು ಕೂಡ ತುಂಬ ಸುಲಭ ಇದೆ. ಇದಕ್ಕೆ ನೀವು ಗ್ಯಾಸನ್ನು ಕೂಡ ಹೊತ್ತಿಸೋ ಅವಶ್ಯಕತೆ ಇಲ್ಲ. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ ನಿನ್ನೆ ರಾತ್ರಿ 2 ಕಪ್ನಷ್ಟು ರಾಗಿಯನ್ನು ನೆನೆಸಿಟ್ಟಿದ್ದೆ. ಅದನ್ನು 2ರಿಂದ 3 ಸಾರಿ ಚೆನ್ನಾಗಿ ತೊಳೆದು ಈಗ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಇದು ಯಾವುದೋ ಹೊಸ ಯೂಟ್ಯೂಬ್ ರೆಸಿಪಿ ಇರಬೇಕು ಅಂತ ಅಂದ್ಕೋಬೇಡಿ. ನಮ್ಮಮ್ಮ ಮಿಕ್ಸಿ ಬರೋಕಿನ ಮುಂಚೆ ಇದನ್ನು ಒರಳು ಕಲ್ಲಿನಲ್ಲಿ ರುಬ್ಬಿ ಮಾಡ್ತಾಯಿದ್ರು. ಈಗ ನಾನು ಈ ರುಬ್ಕೊಂಡಂತಹ ರಾಗಿಯನ್ನು ಸೋಸ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಿದ್ರೆ ಕಾಯಿ ತುರಿಯನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಕಾಯಿ ತುರಿಯನ್ನು ಸೇರಿಸ್ತಾ ಇಲ್ಲ, ಯಾಕಂದರೆ ನಾನಿದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಕಾಯಿ ತುರಿಯನ್ನು ಸೇರಿಸಿಲ್ಲ. ಈಗ ನಾನು ಈ ಮೊದಲಿಗೆ ತೆಗೆದಂತಹ ದಪ್ಪ ಹಾಲನ್ನು ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಇದನ್ನು ಯಾಕೆ ಅಂತ ನಾನು ಹೇಳ್ತೀನಿ ನಿಮಗೆ. ನಾನು ರಾಗಿಯನ್ನು ಈ ರೀತಿ 3 ಸಾರಿ ರುಬ್ಬಿ ಹಾಲನ್ನು ತೆಗೆದಿಟ್ಟಿದ್ದೀನಿ. ರಾಗಿಯಲ್ಲಿ ತುಂಬ ಕ್ಯಾಲ್ಸಿಯಂ ಇರುತ್ತೆ. ಹೀಗಾಗಿ 6 ವರ್ಷ ಮೇಲ್ಪಟ್ಟವರು ಯಾರು ಬೇಕಿದ್ರೂ ರಾಗಿಯನ್ನು ಈ ರೀತಿ ಮಾಡಿಕೊಂಡು ಸೇವಿಸಬಹುದು. ರಾಗಿ ನಮ್ಮ ದೇಹಕ್ಕೆ ತುಂಬ ತಂಪು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ. ಇದು ನಮಗೆ ಒಂದು ನ್ಯಾಚುರಲ್ ಎನರ್ಜಿಯನ್ನು ಕೊಡುತ್ತೆ. ಇದನ್ನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಕುಡಿದ್ರೆ ದೇಹಕ್ಕೆ ಒಂದು ಫ್ರೆಶ್ ಫೀಲ್ ಕೊಡುತ್ತೆ. ನೀವು ವರ್ಕಿಂಗ್ ಆಗಿದ್ದರೆ ಇದನ್ನು ಬಾಟಲ್ನಲ್ಲಿ ಹಾಕ್ಕೊಂಡು ಹೋಗಿ 11-12 ಗಂಟೆ ಹೊತ್ತಿಗೆ ಕುಡಿದ್ರೆ ನಿಮಗೆ ತುಂಬ ಫ್ರೆಶ್ ಫೀಲ್ ಆಗುತ್ತೆ. ಈಗ ನಾನು ಈ ರಾಗಿ ಹಾಲನ್ನು ಇನ್ನೊಂದು ಸಣ್ಣ ಕಣ್ಣಿನ ಜಾಲರಿಯಲ್ಲಿ ಸೋಸ್ಕೋತಾ ಇದ್ದೀನಿ. ಈಗ ನಾನು ತೆಗೆದಿಟ್ಟಂತಹ ದಪ್ಪನೆ ಹಾಲನ್ನು ಕೂಡ ಮತ್ತೊಮ್ಮೆ ಸೋಸಿಕೊಂಡಿದ್ದೀನಿ. ರಾಗಿಯನ್ನು ನಾನು ರಾತ್ರಿನೇ ನೆನೆಸಿ ಇಟ್ಟಿದ್ದೆ, ಆದ್ದರಿಂದ ನೋಡಿ ಇದು ಹಾಲು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಈ ದಪ್ಪ ಹಾಲನ್ನು ಯಾಕೆ ಸಪ್ರೇಟ್ ಇಟ್ಟಿದ್ದೀನಿ ಅಂದರೆ, ನಾನು ಈ ದಪ್ಪ ಹಾಲನ್ನು ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಾವು ಪದೇ ಪದೇ ರಾಗಿಯನ್ನು ನೆನೆಸೋದು, ರುಬ್ಬೋದು ಒಂದು ಕೆಲಸ ಕಡಿಮೆ ಆಗುತ್ತೆ. ಈ ದಪ್ಪನೆಯ ಹಾಲನ್ನು ಈ ಐಸ್ ಕ್ಯೂಬ್ನ ಟ್ರೇನಲ್ಲಿ ಹಾಕಿ ಇದನ್ನು ಫ್ರೀಜರ್ನಲ್ಲಿ ಇಡ್ತಾ ಇದ್ದೀನಿ. ಇದು ನಮಗೆ ಬೇಕಂದಾಗ ನಾವು ಈ ಕ್ಯೂಬ್ಸ್ಗಳನ್ನು ತೆಗೆದು ಇದನ್ನು ನೀರಿನಲ್ಲಿ ಹಾಕ್ಕೊಂಡು ಕುಡಿಬಹುದು. ಈಗ ಈ ಉಳಿದ ರಾಗಿ ಹಾಲಿಗೆ ಮತ್ತು 2 ಲೋಟದಷ್ಟು ನೀರನ್ನು ಸೇರಿಸಿ ನಾನಿದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ನೀವಿದಕ್ಕೆ ಬರೀ ಒಂದು ಚೂರು ಉಪ್ಪನ್ನು ಬೇಕಿದ್ದರೂ ಹಾಕ್ಕೊಂಡು ಕುಡಿಬಹುದು. ಇದನ್ನು ಮತ್ತೆ ಬಿಸಿ ಮಾಡೋ ಅವಶ್ಯಕತೆಯೇ ಇಲ್ಲ. ಈಗ ಇದನ್ನು ಹೀಗೇ ಸರ್ವ್ ಮಾಡಬಹುದು. ಈ ದಪ್ಪನೆ ಹಾಲನ್ನು ನಾವು ಫ್ರೀಜರ್ನಲ್ಲಿ ಹೀಗೆ ಐಸ್ ಕ್ಯೂಬ್ ಮಾಡಿ ತೆಗೆದಿಟ್ಟಿದ್ದೆ. ಇದು ನೋಡಿ, ಈ ರೀತಿ ನೀವು ಇದನ್ನು ಸ್ಟೋರ್ ಮಾಡಬಹುದು. ಇದನ್ನು ನೀವು ಬೇಕು ಅಂತ ಅಂದಾಗ ಗ್ಲಾಸ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಹಾಗೆ 1 ಸ್ಪೂನು ಬೆಲ್ಲವನ್ನು ಸೇರಿಸಿಕೊಂಡು ಆರಾಮಾಗಿ ಕುಡಿಬಹುದು. ಇದನ್ನು 6 ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವುದೇ ಆದರೆ ಇದನ್ನು ಒಂದು ಸರಿ ಚೆನ್ನಾಗಿ ಕುದಿಸಿ ಕೊಡಿ. ನಿಮಗೆ ಬೆಲ್ಲ ಹಾಕಿಕೊಳ್ಳಲು ಇಷ್ಟ ಇಲ್ಲ ಅಂತಂದರೆ ಒಂದು ಚೂರು ಉಪ್ಪನ್ನು ಸೇರಿಸಿಕೊಂಡು ಬೇಕಿದ್ದರೂ ಇದನ್ನು ಕುಡಿಬಹುದು. ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ರಾಗಿಯನ್ನು ಈ ರೀತಿ ಕೋಲ್ಡ್ ಡ್ರಿಂಕ್ ಮಾಡಿಕೊಂಡು ನಾವು ಬಳಸೋದ್ರಿಂದ ನಮ್ಮ ದೇಹದ ಹೀಟ್ ತುಂಬ ಕಡಿಮೆ ಆಗುತ್ತೆ. ಇದನ್ನು ತಪ್ಪದೇ ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ ಯು.